ನಮ್ಮ ಒನವಳ್ಳಿ ಬಾಯ್ಸ್ ನಿನ್ನ ನೋಡಿ ಸುಮ್ಮನೆ ಗೆಲ್ಲಿ ಸಾಕ್ ನಿಲ್ಸ್ರಪ್ಪ. ಯಾರಪ್ಪ ಅದು ಡೌರಾಣಿ ಅಂತ ಹೇಳ್ತಾ ಇರೋದು? ಅಣ್ಣ ಸುಮ್ಕೆ ಇರೋಣ ನೀವು. ಅಲ್ಲ ನಯನ ನಮಗ್ ಡವ್ ಮಾಡಕ್ ಬರುತ್ತಾ? ಕರೆಕ್ಟಾಗಿ ಹೇಳಿದ್ರಿ. ಡವ್ ಅಂದ್ರೆ ಏನಂತಾನೆ ಗೊತ್ತಿಲ್ಲ ನಮ್ಗೆ. ನಮ್ ಹೆಣ್ಮಕ್ಳಿಗೆ ಡವ್ ಮಾಡಕ್ಕೆ ಬರಲ್ಲ. ಡವ್ ಮಾಡೋದು ದೌಲತ್ತು ತೋರ್ಸೋದೆಲ್ಲ ನೀವು ಇದೀರಲ್ಲ ಉಡಾಳು ಗಂಡ್ ಮಕ್ಳು ನೀವು. ಆದ್ರೆ ನಂದೊಂದು ಬಾಯ್ ಬಡಿಕೆ ಅಂತ ಯೂಟ್ಯೂಬ್ ಚಾನಲ್ ಇದೆ, ಯಾರಾದ್ರೂ ನೋಡಿದೀರಾ? ಏ ಥ್ಯಾಂಕ್ ಯು ಬಾಯ್ಸ್. ಸಬ್ಸ್ಕ್ರೈಬ್ ಮಾಡಿದೀರಾ? ಮಾಡಿಲ್ವಾ? ಮಾಡಿದ್ದೀರಾ? ಥ್ಯಾಂಕ್ ಯು ಸೋ ಮಚ್. ನನ್ನ ಯೂಟ್ಯೂಬ್ ಚಾನಲ್ಗೆ ಒಂದಷ್ಟು ವ್ಯೂಸ್ ಬರ್ತಾ ಇದೆ. ಹೋದ ತಿಂಗಳಿಂದ ಎಣ್ಸಕ್ಕೆ ನಂಗೆ ಟೈಮೇ ಸಿಕ್ಕಿಲ್ಲ, ಅಷ್ಟು ವ್ಯೂಸ್ ಬರ್ತಾ ಇದೆ ನಯನ. ಅದಕ್ಕೆ ಆ ಯೂಟ್ಯೂಬ್ ಚಾನಲ್ಗೆ ಮೇಂಟೈನ್ ಮಾಡೋದಕ್ಕೆ ಅಂತ ಒಬ್ಬ ಮ್ಯಾನೇಜರ್ನ ಹುಡುಕ್ತಾ ಇದ್ದೀನಿ. ಯಾರಾದರೂ ನನ್ನ ಹತ್ರ ಯೂಟ್ಯೂಬ್ ಚಾನಲ್ಗೆ ಮ್ಯಾನೇಜರ್ ಕೆಲಸಕ್ಕೆ ಸೇರ್ಕೋತೀರಾ? ನೋಡಿ, 1 ವ್ಯೂಸ್ ಮೇಲೆ 1 ಪೈಸೆ ಪೇ ಮಾಡ್ತೀನಿ. ಸೊ ಅಲ್ಲಿಗೆ ನೋಡಿ ಲೆಕ್ಕ ಹಾಕಿ, 1 ಮಿಲಿಯನ್ ವ್ಯೂಸ್ ಆದ್ರೆ ಎಷ್ಟು ಆಗುತ್ತೆ ಅಲ್ವಾ? ಬರ್ತೀರಾ ಯಾರಾದ್ರೂ? ಆ ಅಣ್ಣ ನಾನು ಯೂಟ್ಯೂಬ್ ಚಾನಲ್ಗೆ ಮ್ಯಾನೇಜ್ ಮಾಡಕ್ ಬಾ ಅಂತಂದೆ. ನೀನು ಇಲ್ಲೇ ನನ್ನ ಬಾಯಿ ಕಟ್ ಮಾಡ್ಬಿಟ್ರೆ ನನ್ನ ಬಾಯಿ ಬಡ್ಕಿ ಯೂಟ್ಯೂಬ್ ಚಾನಲ್ ಹೆಂಗ್ ಮೇಂಟೈನ್ ಮಾಡಲಿ ನಾನು? ಸೊ ಮ್ಯಾನೇಜರ್ಗೆ ಅಂತ ಅಡ್ವರ್ಟೈಸ್ಮೆಂಟ್ ಹಾಕಿದ್ದೆ. ಯಾರೋ ಒಬ್ರು ಬರ್ತೀನಿ ಅಂದಿದ್ರು, ಇನ್ನೂ ಬಂದಿಲ್ವಲ್ಲ ಅಂತ ಕಾಯ್ತಾ ರೋಡಲ್ಲಿ ಇಷ್ಟು ದೊಡ್ಡ ವ್ಯಕ್ತಿ ಇಷ್ಟು ದೊಡ್ಡ ರೋಡಲ್ಲಿ ನಿಂತಿರೋದು ಕಣ್ಕಾಣಲ್ವಾ ನಿನ್ಗೆ? ಗುದ್ಕೊಂಡು ಹೋಗ್ತೀಯಲ್ಲ. ನಾನು ಬರ್ತಿರೋದು ನಿಂಗೆ ಕಾಣ್ತಿಲ್ಲ. ನಿಮ್ಗೇನು ಸೈಡ್ಗೆ ಹೋಗ ದಾಡಿ? ದಾಡಿ ನನಗ್ ಬಂದಿಲ್ಲ, ನಿನಗ್ ಬಂದಿರೋದು. ಯಾರಯ್ಯ ನೀನು? ಬೆಳಗ್ಗೆ ಕುಡ್ಕೊಂಡ್ ಬಂದಿದ್ಯಲ್ಲ, ಕುಡುಕ್ ನನ್ನ ಮಗನೇ. ಬಿ ಸಿ ಡಿ ಬಿಸಾಡಿ. ಯಾವನ್ ಕುಡ್ಕ ಅಂತ ಹೇಳ್ತಿದ್ಯಾ? ಕುಡ್ಕೊಂಡು ಬಂದಿರೋ ನಿನ್ನ ಕುಡ್ಕ ಅಂದೆ, ನಾನು ಕೆಡ್ಕ ಅನ್ಬೇಕಾ? ಅಣ್ಣ ನೋಡ್ದಣ್ಣ, ನಮ್ಮನ್ನ ಕುಡುಕ್ರು ಅನ್ಬಾರ್ದು. ನಮ್ಗೊಂದು ರಸ್ಕ್ ಪ್ಯಾಕೆಟ್ ಇದೆ. ರಸ್ನ ಪ್ಯಾಕೆಟಾ? ಯಾವ ರಸ್ನ? ಅದೇ ಕುಡಿತೀರಲ್ಲ ಎಂಡದಂಗಡಿನಲ್ಲಿ ಟೆಟ್ರಾ ಪ್ಯಾಕೆಟ್, ಅದೇ ಇರ್ಬೇಕು. ಅಲ್ಲ, ನಮ್ಮನ್ನ ಕುಡುಕ್ರು ಅನ್ಬಾರ್ದು. ಇನ್ನೇನ್ ಅನ್ಬೇಕು? ಮದ್ಯಪಾನ ಪ್ರಿಯರು. ಕರೆಕ್ಟ್ ಅಲ್ಲ ಬಾಯ್ಸ್? ಏನ್ ಅನ್ಬೇಕು? ಮದ್ಯಪಾನ ಪ್ರಿಯರು ಎಲ್ಲ ನಿಮ್ ಸಂಘದವ್ರೇನಾ? ಹಂಗೆ ಬಾಯ್ಸ್. ಕುಡಿಯೋದೇ ಕೆಟ್ಟದ್ದಂತೆ, ಅದ್ರಲ್ಲಿ ಮದ್ಯಪಾನ ಪ್ರಿಯರು ಅಂತ ಕರಿಬೇಕಂತೆ. ವಾಗಯ್ಯ ಹೋಗೋ, ಅದೆಲ್ಲ ಕರಿಕ್ ಆಗಲ್ಲ. ಮತ್ತೆ ಕರಿತಿ ಬೇರೆ ಏನಾದ್ರು ಕರಿತೀನಿ. ಕುಡುಕ ನನ್ನ ಮಕ್ಳ, ಸೋಂಬೇರಿ ನನ್ನ ಮಕ್ಳ, ಅಣ್ಣ ಕಟ್ ಮಾಡ್ಬೇಡ ಕೆಲ್ಸಕ್ಕೆ ಬರ್ದೇ ಇರೋರ ಅಂತೆಲ್ಲ ಬೈತೀನಿ. ಬೇಡ, ಅದಕ್ಕಿಂತ ACP ಅಂತ ಕರಿ. ACP? ಏನಿವ್ರು ಪೊಲೀಸ್ ಡಿಪಾರ್ಟ್ಮೆಂಟ್ ಅಲ್ಲಿ ಕೆಲಸ ಮಾಡ್ತೀರಾ ಅಥವಾ ದೇಶ ಕಾಯ್ತೀರಾ, ಜನ ಕಾಯ್ತೀರಾ, ಎಣ ಕಾಯ್ತೀರಾ, ಏನ್ ಕಾಯ್ತೀರಾ ಅಂತ ನಿಮ್ಮನ್ನ ACP ಇರ್ಬೇಕು. ACP ಅಂದ್ರೆ ಏನು? ACP ಅಂದ್ರೆ ಗೊತ್ತಿಲ್ವಾ? ಆಲ್ಕೋಹಾಲ್ ಕನ್ಸ್ಯೂಮಿಂಗ್ ಪರ್ಸನ್. ಶಾರ್ಟ್ ಅಂಡ್ ಸ್ವೀಟ್, ಒಳ್ಳೆ ಕಿಕ್ ಇರುತ್ತೆ. ಕಿಕ್ಕು? ಈ ನನ್ನ ಮಕ್ಳು ಕುಡಿಯೋದೇ ಕೆಟ್ಟದ್ದು, ಅದಕ್ಕೊಂದು ಅಫಿಷಿಯಲ್ ನೇಮ್ ಬೇರೆ. ಅಲ್ಲ, ನೀವು ಯಾಕೆ ಕುಡಿಬೇಕು ಅಂತ ನಾಚಿಕೆ ಮಾನ ಮರ್ಯಾದೆ ಇಲ್ವಾ? ಯಾಕ್ರಿ ಕುಡಿತೀರಾ? ಅವ್ರು ಯಾಕೆ ಮಾರ್ತಾರೆ? ನಾವು ಅದು ಕುಡಿತೀವಿ. ಅವ್ರ ಲಾಭ ಆಗ್ಲಿ ಅಂತ ಮಾರ್ತಾರೆ. ನಾವು ಅವ್ರಿಗೆ ಲಾಭ ಆಗ್ಲಿ ಅಂತ ಕುಡಿಯೋದು. ಒಂದು ವೇಳೆ ನಾವು ಕುಡಿಲಿಲ್ಲ ಅಂದ್ರೆ ಅವ್ರ ಹೆಂಡತಿ ಮಕ್ಕಳು ಬೀದಿಗೆ ಬರಲ್ವಾ? ವಾಟ್ ಎ ಥಾಟ್ ಸರ್. ಇವ್ರ ಹೆಂಡತಿ ಮಕ್ಕಳು ಇವ್ರು ಕುಡ್ದು ಬೀದಿಗೆ ಬಂದ್ರು ಪರವಾಗಿಲ್ಲ, ಬಾರ್ ಓನರ್ ಹೆಂಡತಿ ಮಕ್ಕಳು ಬೀದಿಗೆ ಬರಬಾರ್ದು ಅಂತ ಹೋಗಿ ಕುಡಿತೀರಾ ನೀವೆಲ್ಲಾರು? ಎಲ್ಲಿ ನಿಮ್ ಸಂಘದವ್ರನ್ನ ಕರಿ ಒಂದ್ಸರಿ. ಎಲ್ಲ ನನ್ನಂಗೆ ಸ್ಟಡಿಯಾಗಿ ನೋಡ್ತಾವ್ರೆ. ಅಲ್ಲ, ಆ ಹೆಂಡ ಕುಡಿಯೋದ್ರ ಬದಲು ಹಾಲ್ ಮಾರೋರ್ ಹೆಂಡತಿ ಮಕ್ಳು ಬೀದಿಗೆ ಬರಬಾರ್ದು ಅಂತ ಹಾಲ್ ಯಾಕೆ ಕುಡಿಬಾರ್ದು, ಹಾರ್ಲಿಕ್ಸ್ ಯಾಕೆ ಕುಡಿಬಾರ್ದು, ಬೋರ್ಮಿಠಾ ಯಾಕೆ ಕುಡಿಬಾರ್ದು? ನಮ್ಮ ಹೆಣ್ಮಕ್ಳು ನೋಡು. ಆಕ್ಚುಲಿ ಹೆಣ್ಮಕ್ಳು ಯಾರಾದ್ರೂ ಇದ್ದಾರಾ? ಹೊಟ್ಟೋಗಿದ್ದಾರಾ? ನೋಡು ಹೆಣ್ಮಕ್ಳನ್ನ, ಎಷ್ಟು ತಾಕತ್ತಿಂದ ಇರ್ತೀವಿ, ಎಷ್ಟು ಸ್ಟ್ರಾಂಗ್ ಆಗಿರ್ತೀವಿ. ಇವತ್ತವರೆಗೂ ಜಗತ್ತಿನಲ್ಲಿ ಯಾರ್ದಾದ್ರೂ ಮನೆಗೆ ಹೋಗಿ ನೋಡು,
ಬಾಗ್ಲ ಮೇಲೆ ಸಾಲಕ್ಕೂ ಸತ್ತಿರೋರ್ ಫೋಟೋ ನೇತಾಕಿರ್ತಾರಲ್ಲ ಹ್ಮ್. ಅಲ್ಲೆಲ್ಲ ಇರೋದು ಜಾಸ್ತಿ ಗಂಡಸರು ಫೋಟೋನೇ. ಯಾಕೆ ಹೇಳು? ಹೆಣ್ಮಕ್ಳದಿಲ್ಲ. ನಾವು ಸ್ಟ್ರಾಂಗು, ಹೆಲ್ದಿ, ಫಿಟ್ ಅಂಡ್ ಫೈನು, ಜಾಸ್ತಿ ವರ್ಷ ಬದುಕ್ತೀವಿ. ನೀವು ಕುಡ್ದು ಸುಂಡೋಗಿರ್ತೀರ, ಗೊಟಕ್ ಅಂದ್ಬಿಟ್ಟಿರ್ತೀರ ಮೋರಿಗಿರಿಗೆ ಬಿದ್ದು. ನಮ್ದು ಫೋಟೋ ಯಾಕೆ ಜಾಸ್ತಿ ಇರತ್ತೆ ಹೇಳು? ಯಾಕೆ? ನೋಡಿ ಅಣ್ಣ, ಈಗ ಹೆಣ್ಮಕ್ಳು ಹುಟ್ಟುವಾಗಲೇ ಚಂದ. ಹೌದು. ಓಕೆ, ಚಂದ ಅಂತ ಗೊತ್ತಿದ್ಮೇಲೂ ಮೇಕಪ್ ಯಾಕೆ ಮಾಡ್ತೀರಾ? ಅದು ನೀವುಗಳು ನಿಮ್ ಹೆಂಡತಿರ್ ಎಷ್ಟೇ ಚಂದ ಅಂತ ಗೊತ್ತಿದ್ರು, ಲವ್ವರ್ ಎಷ್ಟೇ ಬ್ಯೂಟಿಫುಲ್ ಅಂತ ಗೊತ್ತಿದ್ರು, ಹೆಣಕ್ಕೆ ಪಕ್ಕದೊಳ್ಳೆ ಸಾಕತ್ತಾಗಿದ್ದಾಳಲ್ಲ ಅಂತ ನೋಡ್ತಿರ್ತೀರಲ್ಲ, ಅದಕ್ಕೆ. ಅಲ್ಲ, ನೀವು ಚಂದ ಅಂತ ಗೊತ್ತಿದ್ದೀರಿ ತಾನೆ, ಅದ್ರ ಮೇಲೂ ಫೋಟೋ ತೆಗಿಬೇಕಾದ್ರೆ ಫಿಲ್ಟರ್ ಯಾಕೆ ಹಾಕ್ತೀರಾ? ಇವ್ರ ಮೇಲೆ ಡೌಟು. ಅಂದ ಚಂದ ಏನಿಲ್ಲ ಅಂತ ಫಿಲ್ಟರ್ ಮೇಲೆ ಫಿಲ್ಟರ್ ಹಾಕಿ ಮೂತಿನ ಕೋತಿ ತರ ಮಾಡ್ತೀರ. ಏನ್ ನಿಮ್ಗೆ ಲಕ್ಕ ಹೊಡ್ತೀರ ಫೋಟೋ ತೆಗಿಬೇಕಾದ್ರೆ? ಅದು ಸ್ಟೈಲು. ಏನ್ ಸ್ಟೈಲ್ ನಿಮ್ದು? ಇದು ನಮ್ದು ಸ್ಟೈಲು. ಏನ್ ಮಾಡ್ತೀರಾ ರೀ? ಇದನ್ ಕುಡಿಯೋದ್ರ ಬದಲು ಹಾಲು ಕುಡೀರಿ, ಜಾಸ್ತಿ ವರ್ಷ ಬದುಕ್ತೀರಾ. ಎಕ್ಸ್ಕ್ಯೂಸ್ ಮೀ, ಇವಾಗ ಹಾಲು ಕುಡಿದ್ರೆ ಶಕ್ತಿ ಬರತ್ತ? ಹೌದು. ನೀನ್ ಹಾಲು ಕುಡಿತೀಯಾ? ಅಫ್ಕೋರ್ಸ್, ದಿನ. ನಿಂಗ್ ಶಕ್ತಿ ಇದೆಯಾ? ತುಂಬಾ ಇದೆ. ಈ ಕಂಬನ ಅಲ್ಲಾಡ್ಸಿ ಈ ಕಂಬ ಯಾವನ ಅಲ್ಲಾಡಿಸ್ತಾನ? ಹೋಗಯ್ಯ. ಅಲ್ಲೋ, ಹಾಲು ಕುಡಿದ್ರೆ ಶಕ್ತಿ ಬರುತ್ತೆ ಅಂತಂದೆ ತಾನೆ? ಅಲ್ಲಾಡ್ಸು. ಆಗಲ್ಲ. ಆಗಲ್ಲ. ಅದೇ ನಾವು ಬಾಯ್ಸು ಒಂದು 90 ಕುಡ್ದು ನೋಡಿದ್ರೆ ಸಾಕು, ಕಂಬನಿ ಶಕ್ತಿ ಪುಷ್ಪವತಿ. ಹಿಂಗೆ ಹಿಂಗೆ ಮಾತಿಲ್ಲ, ಕತೆ ಇಲ್ಲ, ಇನ್ನೇನಿದೆ? ಎಲ್ಲ ಬಾರಲ್ಲಿದೆ. ಆದ್ರೂ ನಮ್ದು ಮುಗಿದಿಲ್ಲ. ಯಾವನಯ್ಯ ನೀನು? ನಿನ್ನಂತ ಒಬ್ಬ ಕುಡುಕ ನನ್ನ ಮಗನಿಗೆ ನಾನು ಎದುರ್ಕೊಂಡು ಬಾಯಿ ಮುಚ್ಕೊಂಡಿರ್ಬೇಕಾ? ನೋ ವೇ. ನಾನೊಂದು ಬಾಯಿ ಬಡ್ಕಿ ಚಾನಲ್ ಯೂಟ್ಯೂಬ್ ಓನರ್. ನಾನು ನನ್ನ ಹತ್ರ ಬಂದು ಇಷ್ಟೊಂದೆಲ್ಲ ಮಾತಾಡ್ತಾ ಇದೀಯ. ಹೋಗ್ಲಿ ಬಿಡು, ಕಾಲಿಗೆಲ್ಲ ಬೀಳ್ಬೇಡ. ಯಾರು ನೀನು? ನಾನು ಕಶ್ಯಪ ಬ್ರಹ್ಮನ ಮಗ. ಯಾರಯ್ಯ ನೀನು? ಇಲ್ಲಿಗೆ ಯಾಕೆ ಬಂದಿದ್ಯಾ? ಅದೇ ಯಾರು ನಿಮ್ಗೆ ಅಸಿಸ್ಟೆಂಟ್? ಅಸಿಸ್ಟೆಂಟ್ ನೀನು? ನನಗೆ ನನ್ನ ಚಾನಲ್ ಮೇಂಟೈನ್ ಮಾಡೋದಕ್ಕೆ ಒಬ್ಬ ಅಸಿಸ್ಟೆಂಟ್ ಬೇಕಂತ ಹುಡುಕ್ತಿರೋದು ನಾನು. ನಿನ್ನ ಮೇಂಟೈನ್ ಮಾಡೋದಕ್ಕೆ ನನ್ನ ಕೈಲೇ ಆಗೋದಿಲ್ಲ ಅಂದ್ರೆ ನನ್ನ ಚಾನಲ್ ನೀನ್ ಹೆಂಗ್ ಮೇಂಟೈನ್ ಮಾಡ್ತೀಯಾ? ಹಂಗಾದ್ರೆ ನೀನ್ ಚಾನಲ್ ಇಟ್ಕೊಂಡು ಏನ್ ಮಾಡ್ತೀಯ? ಸಿಗ್ನಲ್ ಭಿಕ್ಷೆ ಮಾಡಿ ಸಾಯಿ. ಯಾಕೆ? ನನಗೆ ಅಸಿಸ್ಟೆಂಟ್ ಆಗಕ್ಕೆ ಅರ್ಹತೆ ಇದೆಯಾ ಅಂತ ಚೆಕ್ ಮಾಡ್ಬೇಕಲ್ಲ. 1-3 ಕ್ವಶನ್ ಕೇಳ್ತೀನಿ, ಉತ್ತರ ಹೇಳು. ಕೇಳು. ಈಗ ಸುದೀಪ್ ಅವ್ರದ್ದು, ಉಪೇಂದ್ರ ಅವ್ರದ್ದು, ಅಯ್ಯ ದರ್ಶನ್ ಅವ್ರದ್ದು, ಯೋ ಹನಿ ಸಿಂಗಿತ್ತು. ಅದಲ್ಲ ಮತ್ತೇನು? ಕೇಳು. ಹತ್ತಿರ ಬಂದರೆ ಹೇಳು. ಇದು ಯಾವುದು? ಇದು ದೆವ್ವ ಸಿನಿಮಾದ್ದು. ಇದು ಆಟೋ ರಿಕ್ಷಾ ಕಟ್ ಕಟ್ ಕಟ್. ಇದು ನಾಗವಲ್ಲಿ. ಆಫ್ ಮಾಡ್ತಾರ? ಬೀಳ್ತವೆ ನಿನ್ಗೆ ಇವಾಗ. ಯಾಕಣ್ಣ ಗಂಟೆ ಎರಡಾದಾಗ ನಿಮ್ ಬ್ಯಾಟ್ರಿ ವೀಕ್ ಆಗ್ತಿದ್ಯಾ? ಇಲ್ಲಿ ನೋಡು, ಇಲ್ಲಿ ನೋಡ್ತಾ ಇದ್ದೀನಿ. ಈಗ ನನ್ನ ಯೂಟ್ಯೂಬ್ ಚಾನಲ್ ಅಲ್ಲಿ ತುಂಬಾ ಅಮೌಂಟ್ ಬರ್ತಾ ಇದೆ. ನೀನ್ ಹೋಗಿ ತುಂಬಾ ಡೆಲಿವರಿ ಮಾಡೋ ಕೆಲಸಗಳೆಲ್ಲ ಜಾಸ್ತಿ ಇರುತ್ತೆ. ಸೊ ಹಾಗಾಗಿ ಡೆಲಿವರಿ ಬಗ್ಗೆ ನೀನ್ ಏನ್ ತಿಳ್ಕೊಂಡಿದ್ಯಾ ಅಂತ ತಿಳ್ಕೊಬೇಕಲ್ಲ. ಈ ಡೋರ್ ಡೆಲಿವರಿ ಬಗ್ಗೆ, ಆನ್ಲೈನ್ ಡೆಲಿವರಿ ಬಗ್ಗೆ ಎಲ್ಲ ತಿಳ್ಕೊಂಡಿದ್ಯಾ ಅಲ್ವಾ? ವಾಟ್ ಈಸ್ ಡೋರ್ ಡೆಲಿವರಿ? ಸಿಂಪಲ್. ಗರ್ಭಿಣಿಯಾದ ಹೆಂಗಸು ಗಂಡ ಮನೆಯಲ್ಲಿಲ್ಲದಾಗ ಹೊಟ್ಟೆ ನೋವಿನಿಂದ ಡೋರ್ ಹತ್ರ ಬಂದು ಪುಷಕ್ಕ ಡೆಲಿವರಿ ಆದ್ರೆ ಡೋರ್ ಡೆಲಿವರಿ. ಯಾವ ಸ್ಕೂಲಲ್ಲಿ ಓದಿದ್ದೆ ನೀನು? ಇದು ಮೋಸ್ಟ್ಲಿ ಹೋಗ್ಲಿ ಬಿಡು. ಈಗ ನಾನು ನೆಕ್ಸ್ಟ್ ಒಂದು ಸೀರೀಸ್ ತೆಗಿಯೋಣ ಅಂತ ಇದ್ದೀನಿ. ಸೀರಿಯಸ್ ಬೇಡ, ಕಾಮಿಡಿ ಮಾಡಿ. ಸೀರೀಸ್? ಸೀರೆ ಬಿಸ್ನೆಸ್ ಬೆಸ್ಟ್ ಲೇಡೀಸ್ಗೆ. ಸೀರೆ ಬಿಸ್ನೆಸ್ ಅಲ್ಲ ಕಣಯ್ಯ, ವೆಬ್ ಸೀರೀಸ್. ವೆಬ್ ಸೀರೀಸ್ ತೆಗಿಯೋಣ ಅಂತ ಇದ್ದೀನಿ. ನನ್ನ ಶಾರ್ಟ್ ಮೂವಿ ಹೆಸರು ಬಂದ್ಬಿಟ್ಟು ಗಂಡ ಬೇರುಂಡ ಅಂತ. ಗಂಡ ಬೇರುಂಡ ಅಂದ್ರೆ ಗೊತ್ತು ತಾನೆ? ಏನು? ಹೆಂಡತಿ ಹೊತ್ತಿಗೆ ಜಗಳ ಹೊಡೆದ ಗಂಡ ಬೇರೆ ಮನೆಗೆ ಹೋಗಿ ಉಂಡರೆ ಗಂಡ ಬೇರುಂಡ. ಯಾವ ಸ್ಕೂಲಲ್ಲ ಓದಿದ್ದು ನೀನು? ನನ್ನ ಗಂಡ ಬೇರುಂಡ ಅಲ್ಲ. ಈಗ ಕೆಲವು ಮೂಲ ವಸ್ತುಗಳನ್ನ ನಾನು ತಗೋಬರ್ಬೇಕಾಗಿದೆ ಶೂಟಿಂಗಿಗೆ. ಆ ಮೂಲ ವಸ್ತುಗಳು ಅಂದ್ರೆ ನಿಂಗೆ ಗೊತ್ತಿದೆಯಲ್ಲ, ಅದನ್ನೆಲ್ಲ ನೀನೇ ಹೋಗಿ ಪರ್ಚೇಸ್ ಮಾಡ್ಬೇಕು. ಏನೇನ್ ಪರ್ಚೇಸ್ ಮಾಡ್ತೀಯ ಹೇಳು? ಸ್ವಲ್ಪ ಹಾಕಿದೋಗಿ. ಯಾಕೆ? ಈಗ ಮೂಲ ವಸ್ತು ತಾನೆ ನಿಮ್ಗೆ,
ಕಸ ಹಾ. ಕಡ್ಡಿ Okay. ಹೊರಕೆ ಹಾ. ನೀನು ನಾನಾ ಮೂಲೆಯಲ್ಲಿರೋ ವಸ್ತುಗಳೇ ಮೂಲ ವಸ್ತು. ಹಾ ಈ ತರ ಪ್ರಶ್ನೆ ಕೇಳಿದ್ರೆ ಹಿಂಗ್ ಉತ್ತರ ಒಂದ್ ಹೇಳ್ತೀನಿ. ನಿಮಿಷ, ಇಷ್ಟೆಲ್ಲ ಪ್ರಶ್ನೆ ಕೇಳ್ತಿಲ್ಲ, ನಿಂಗೆ ಎಷ್ಟು ಕ್ವಾಲಿಫಿಕೇಶನ್ ಇದೆ ನೋಡ್ತೀನಿ. ಓಕೆನಾ? ಯು ಆಸ್ಕಿಂಗ್ ಮೀ ಕ್ವೆಶ್ಚನ್. ಯಾ. ಹಲೋ, ಹಾ? MBA ಡಬಲ್ ಡಿಗ್ರಿ ಹೋಲ್ಡರ್ ಕೇಳು. ಓಕೆ, MBA ಅಲ್ವಾ? ಹಾ. ಓಕೆ, ಈಗ ಮನೆ ಮುಂದೆ ಫುಲ್ ಹೊಗೆ ಹಾಕಿರ್ತಾರೆ. ಓಕೆ. ಒಬ್ಬರನ್ನ ಚೇರ್ ಮೇಲೆ ಕೂರ್ಸಿ ಮೂಗಿಗೆ ಹತ್ತಿ ಹಾಕಿರ್ತಾರೆ. ಹಾ 4 ಹೆಂಗಸರು ಅಯ್ಯೋ ಹೋಗ್ಬಿಟ್ಟಂತ ಕಿಕ್ಕಿರ್ತಾರೆ. ಹೋಗ್ಬಿಟ್ನೆ ಯಪ್ಪ. ಸೇಮ್ ಹಿಂಗೆ ಕೂಗ್ತಿರ್ತಾರೆ. ಓಕೆ. ಏನದು? ಇಷ್ಟು ಗೊತ್ತಿಲ್ವೇನೋ ದೊಡ್ಡ ನನ್ನ ಮಗನೇ ಹೆಣ ಕಾಣಲೇ. ಏನ ಅಂತ ನನ್ಗೆ ಗೊತ್ತು. ಹ್ಮ್. ಅದು ನಿಮ್ಮ ಅಪ್ಪಂದೇನ ಅಮ್ಮಂದೇನ ಚಿಕ್ಕಪ್ಪನೇನ ಅಂತ ಹೇಳಿ ಸಾಯಿ. ಕುಡುಕರಿಗೆ ಕ್ವಾಲಿಫಿಕೇಶನ್ ಇದೆ ಅಂತ ಟೆಸ್ಟ್ ಮಾಡ್ತಾವಳೆ. ಈ ಕುಡುಕ್ ನನ್ನ ಮಗನ ಜೊತೆ ಮಾತಾಡ್ತಿದ್ದೀನಿ, ನನಗೆ ಬುದ್ಧಿ ಇಲ್ಲ. ನನ್ಗೆ ಅದಕ್ಕಿಂತ ಮುಂಚೆ ಬುದ್ಧಿ ಇಲ್ಲ. ಏ, ಹೋಗಯ್ಯ. ನೀವ್ ಹೋಗೆ. ಬು- ಅಣ್ಣ ಥ್ಯಾಂಕ್ ಯು. ಇದೀಗ ಎಲ್ಲರ ಮೆಚ್ಚಿನ ಸತ್ಯ ಹರಿಶ್ಚಂದ್ರ ಚಿತ್ರದ ಗೀತೆಯನ್ನು ಹಾಡಿ ಕಾರ್ಯಕ್ರಮವನ್ನು ಮುಕ್ತಾಯ ಮಾಡೋಣ. ಕನ್ನಡ ರಕ್ಷಣಾ ವೇದಿಕೆ ಅಪ್ಪಸನಿಯ